ಗೀತಾಜ್ಞಾನ ಯಜ್ಞದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಗೀತಾ ವಸುಧೈವ ಕುಟುಂಬಕಂ ಲೇಖನ ಮಾಲೆಯ ಇಂದಿನ ಸದ್ವಿಚಾರವು ವಿವಾಹ ಸಂಸ್ಕಾರ. ವಿವಾಹವೆಂದರೆ ವಿಶೇಷವಾಗಿ ವಹಿಸುವುದು, ಹೊಣೆಯನ್ನು ಹೊರುವುದು. ಇದೊಂದು ಜವಾಬ್ದಾರಿ. ಇದು ಸತಿಪತಿಯರಿಬ್ಬರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಪತಿಯು ಪತ್ನಿಯ ಮತ್ತು ಪತ್ನಿಯು ಪತಿಯ ಯೋಗಕ್ಷೇಮವನ್ನು ವಹಿಸಿಕೊಳ್ಳುವಲ್ಲಿ, ಹಾಗೆಯೇ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಇಬ್ಬರಿಗೂ ಸಮಾನವಾದ ಹೊಣೆ ಇದೆ. ವಿವಾಹಕ್ಕೆ ಉಪಯಮ ಎಂಬ ಹೆಸರೂ ಇದೆ. ಉಪಯಮ ಎಂದರೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಕಟ್ಟುಪಾಡು ಆಗಿದೆ. ಸಮಾಜದಲ್ಲಿ ದಂಪತಿಯರು ಒಬ್ಬರನ್ನೊಬ್ಬರು ನಿಯಂತ್ರಿಸಿಕೊಂಡು ಬದುಕಬೇಕೆಂಬುದು ಇದರರ್ಥ. ಇಲ್ಲಿ ನಿಯಂತ್ರಣವೆಂದರೆ ಕೇವಲ ಪರಸ್ಪರ ಸ್ವೇಚ್ಛಾಚಾರವಿಲ್ಲದಿರುವುದು. ಸಂಸ್ಕೃತದಲ್ಲಿ ಭರ್ತ ಎಂದರೆ ಗಂಡ, ಭಾರ್ಯ ಎಂದರೆ ಹೆಂಡತಿ ಎಂದರ್ಥ. ಈ ಎರಡೂ ಶಬ್ದಗಳಿಗೂ ಪೋಷಿಸುವುದು ಎಂಬರ್ಥವಿದೆ. ಪತಿಯು ಪತ್ನಿಯನ್ನು, ಪತ್ನಿಯು ಪತಿಯನ್ನು ಮತ್ತು ಈರ್ವರೂ ಮಕ್ಕಳನ್ನು ಪೋಷಿಸುವುದು ಎಂದರ್ಥ. ಈ ಅಂಶಗಳನ್ನು ಗಮನಿಸಿದರೆ ಸತಿಪತಿಯರಲ್ಲಿ ಮೇಲು ಕೀಳು ಎಂಬ ಭಾವನೆಗೆ ಅವಕಾಶವೇ ಇಲ್ಲ. ಒಬ್ಬರು ಇನ್ನೊಬ್ಬರ ಹಿಡಿತದಲ್ಲಿರುವ ಕೆಟ್ಟ ಸಂಪ್ರದಾಯವೂ ಇಲ್ಲ. ಹೀಗಾಗಿಯೇ ದಂಪತಿ ಎಂದರೆ ಆತ್ಮ ಒಂದು, ದೇಹ ಎರಡು. ವಿವಾಹವೆಂಬುದು ಪವಿತ್ರ ಬಂಧನ. ಕೇವಲ ಗಂಡು ಹೆಣ್ಣಿನ ಸಮಾಗಮವಷ್ಟೇ ವಿವಾಹದ ಉದ್ದೇಶವಲ್ಲ. ಅದಕ್ಕಿಂತಲೂ ಮಿಗಿಲಾದ ವಿಶಾಲವಾದ ಅರ್ಥ ವಿವಾಹಕ್ಕೆ ಇದೆ. ವಿವಾಹ ಸಂಸ್ಕಾರದಲ್ಲಿ ಅತ್ಯಂತ ಮುಖ್ಯವಾದ 3 ಅಂಗಗಳಿವೆ: ಪಾಣಿಗ್ರಹಣ, ಲಾಜಾಹೋಮ, ಸಪ್ತಪದಿ. ಇವು 3ರ ಮೇಲೆ ಪ್ರಕಾಶ ಬೀರಿದರೆ ವಿವಾಹ ಸಂಸ್ಕಾರ ವಿಧಿಯ ಮಹತ್ವ ತಾನಾಗಿಯೇ ವ್ಯಕ್ತವಾಗುತ್ತದೆ. ವರನು ವಧುವಿನ ಬಲಹಸ್ತವನ್ನು ತನ್ನ ಬಲಗೈಯಿಂದ ಹಿಡಿದು ಮಿತ್ರೋಸಿ ಎಂದು ಹೇಳುವಾಗ ಸಪ್ತಪದಿ ನಡೆಯುತ್ತದೆ. ವಧು ಅಕ್ಕಿಯ 7 ರಾಶಿಗಳ ಮೇಲೆ ಬಲಗಾಲನ್ನಿಡುತ್ತಾ ಸಪ್ತಪದಿ ತುಳಿಯುತ್ತಾಳೆ. ವಧುವರರಿಬ್ಬರು 7 ಹೆಜ್ಜೆಗಳನ್ನಿಡುತ್ತಾರೆ. ವರನು ಒಂದೊಂದು ಹೆಜ್ಜೆಗೂ ಒಂದೊಂದು ಮಂತ್ರವನ್ನು ಪಠಿಸುತ್ತಾನೆ. ಕ್ರಮವಾಗಿ ಅನ್ನ, ಬಲ, ಮಿತವ್ಯಯ, ಸುಖ, ಸಂತತಿ, ಸಮಯ ಹಾಗೂ ಮೈತ್ರಿ 7 ಅಂಶಗಳನ್ನು ಪ್ರಸ್ತಾಪಿಸಿ ವರನು ಇವುಗಳಲ್ಲಿ ಪ್ರತಿಯೊಂದರ ಪ್ರಾಪ್ತಿಗಾಗಿ ಒಂದೊಂದು ಹೆಜ್ಜೆಯನ್ನಿಡು, ನನಗೆ ಅನುವ್ರತೆಯಾಗಿ ಈ 7 ಹೆಜ್ಜೆಗಳನ್ನಿಡು ಎಂದು ಹೇಳುತ್ತಾನೆ. 7 ಮಂದಿ ಋತ್ವಿಜರ ಸಹಕಾರ ಪ್ರಾಪ್ತಿಗಾಗಿ ವಿಶ್ವವ್ಯಾಪಕನಾದ ದೇವನು ನಿನ್ನನ್ನು ಅನುಸರಿಸಲಿ ಎಂದು ವರನು ಭಗವಂತನನ್ನು ಬೇಡಿಕೊಳ್ಳುತ್ತಾನೆ. ಆದರ್ಶ ಪರಂಪರೆಯ ವೈದಿಕ ಸಂಸ್ಕಾರದ ವಿಧಿವಿಧಾನಗಳಿಂದ ಪರಮಾತ್ಮನ ಬೆಂಬಲ ವಧುವಿಗೆ ದೊರಕಿದ ಮೇಲೆ ಗೃಹಸ್ಥ ಜೀವನ ಸುಗಮವಾಗುತ್ತದೆ. ಸಪ್ತಪದಿ ನಡೆದ ಬಳಿಕ ಪತಿ ಪತ್ನಿಯರು ಶ್ರೇಷ್ಠರಾದ ಗೆಳೆಯರೇ ಆಗುತ್ತಾರೆ. ವಿವಾಹದ ಜೀವನಾಡಿಯೇ ಸಪ್ತಪದಿ. ಮಂತ್ರದಿಂದ, ಅರ್ಥದಿಂದ, ಕ್ರಿಯೆಯಿಂದ ಕೂಡಿದ ಇದಕ್ಕೆ ಸಮನಾದುದು ಮತ್ತೊಂದಿಲ್ಲ. ವಿವಾಹದ ಶಾಸ್ತ್ರದ ದೃಷ್ಟಿಯಿಂದಲೂ ಸಪ್ತಪದಿಗೆ ಹಿರಿದಾದ ಸ್ಥಾನವಿದೆ. ಸಪ್ತಪದಿಯಲ್ಲಿ 7 ಹೆಜ್ಜೆ ಮುಂದಿಡುವಾಗ ಹೃದಯಂಗಮವಾದ 7 ಸೂತ್ರಗಳಿವೆ. ಈಶ ಏಕಪದಿ ಭವ, ಅನ್ನ, ಆಹಾರ ಮತ್ತು ಇಚ್ಛಾಶಕ್ತಿ ವರ್ಧನೆಗೆ. ಊರ್ಜೆ ದ್ವಿಪದಿ ಭವ, ಬಲ, ಆರೋಗ್ಯಗಳಿಗೆ. ರಾಯಸ್ಪೋಷಾಯ ತ್ರಿಪದಿ ಭವ, ಸಾಧನ, ಸಂಪತ್ತಿಗಾಗಿ. ಮಯೋಭವ್ಯಾಯ ಚತುಷ್ಪದಿ ಭವ, ಸುಖ, ಆನಂದಕ್ಕಾಗಿ. ಪ್ರಜಾಭ್ಯ ಪಂಚಪದಿ ಭವ, ಉತ್ತಮ ಸಂತಾನಕ್ಕಾಗಿ. ಋತುಭ್ಯ ಷಟ್ಪದಿ ಭವ, ನಿಯಮಿತ ಜೀವನಕ್ಕಾಗಿ. ಸಖೇ ಸಪ್ತಪದಿ ಭವ, ಸ್ನೇಹಕ್ಕಾಗಿ. ಸಪ್ತಪದಿ ತುಳಿದು ಸತಿಪತಿಗಳಾದ ನಿಮಗೆ ಸಂಕಲ್ಪವು ಈಡೇರಿ ನಿಮ್ಮ ಜೀವನದಲ್ಲಿ ಸದಾ ಆನಂದ ಲಭಿಸಲಿ ಎಂಬ ಹಾರೈಕೆಯು ಗೆಳೆತನದ ಪ್ರಾಮಾಣಿಕತೆಗೆ 7 ಹೆಜ್ಜೆಗಳನ್ನು ಜೊತೆಯಾಗಿ ನಡೆದಾಗಲೇ ಅರ್ಥವಾಗುತ್ತದೆ. 7 ಹೆಜ್ಜೆಗಳು ನಡೆದ ಬಳಿಕ ನಾವಿಬ್ಬರೂ ಸಖರಾದೆವು. ನಿನ್ನ ಸ್ನೇಹವನ್ನು ನಾನು ಹೊಂದುವಂತಾಗಲಿ. ನಿನ್ನ ಸ್ನೇಹ ಸದಾ ನನಗಿರಲಿ, ನನ್ನ ಸ್ನೇಹವೂ ನಿನಗಿರಲಿ.
ಪತಿ ಪತ್ನಿಯರು ಒಮ್ಮನಸ್ಸಿನಿಂದ ಇದ್ದಾಗ ಸಂಸಾರವು ಆನಂದಮಯ. ಎಲ್ಲೋ ಹುಟ್ಟಿ ಬೆಳೆದ ಅಪರಿಚಿತ ಕುಟುಂಬಗಳ ಗಂಡು ಹೆಣ್ಣುಗಳನ್ನು ಆಜೀವ ಪರ್ಯಂತ ಪತಿ ಪತ್ನಿ ಎಂಬ ಅಮೂಲ್ಯ ಬಂಧನದಲ್ಲಿ ಒಂದುಗೂಡಿಸುವ ವಿವಾಹ ಸಂಸ್ಕಾರದ ಪವಿತ್ರತೆ, ಅಲ್ಲಿ ಬಳಸುವ ಮಂತ್ರಗಳಲ್ಲಿ ಅಡಕವಾಗಿರುವ ಉನ್ನತ ಧ್ಯೇಯ ಉದ್ದೇಶ ಹಾಗೂ ಮಹತ್ವದ ಆಶಯಗಳನ್ನು ಇಂದಿನ ಜನತೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥ ಸಾಧನೆಯಲ್ಲಿ ಪರಸ್ಪರರು ಸಹಕರಿಸಿ ಜೀವನ ಸಾಗಿಸುವ ಸಂಕಲ್ಪ ಮಾಡಿ ಅದನ್ನು ಸಾಧಿಸುವುದೇ ಜೀವನದ ಗುರಿಯಾಗಿ ಬಾಳುವುದು. ದೇವ, ಪಿತೃ, ಋಷಿ ಋಣದಿಂದ ಮುಕ್ತವಾಗಲು ಸಹಾಯಕವಾಗುವಂತೆ ವಂಶಾಭಿವೃದ್ಧಿ, ಧನಾರ್ಜನೆ, ಗುರು ಹಿರಿಯರ ಸೇವೆ, ಅತಿಥಿ ಸತ್ಕಾರ, ಅಗತ್ಯವಾದ ದೈವಿಕ ಕಾರ್ಯಗಳನ್ನು ನಡೆಸುತ್ತಾ ಸರಳವಾದ ಸಾತ್ವಿಕವಾದ ಜೀವನ ಸಾಗಿಸುವುದು ವಿವಾಹ ಸಂಸ್ಕಾರದ ಪ್ರಮುಖ ಉದ್ದೇಶವಾಗಿರುತ್ತದೆ. ವಿವಾಹ ಸಂಸ್ಕಾರದ ಆದರ್ಶಗಳು ಮತ್ತು ಸಿದ್ಧಾಂತಗಳನ್ನು ಪತಿ ಪತ್ನಿಯರು ಅಳವಡಿಸಿಕೊಂಡು ಅದೇ ಮಾರ್ಗದಲ್ಲಿ ಸಾಗಲು ಹೆಜ್ಜೆಯ ಮೇಲೆ ಹೆಜ್ಜೆ ಇಡಲು ನಿರ್ಧರಿಸಿದರೆ ಸರ್ವಜ್ಞನು ಹೇಳಿದಂತೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಸಂಸಾರ ನಡೆಸುವುದರಲ್ಲಿ ಸಂಶಯವೇ ಇಲ್ಲ. ಚಿತ್ತವನ್ನು ಹಗುರವಾಗಿಟ್ಟುಕೊಂಡು ಸಂತೋಷಿ ಸದಾ ಸುಖಿ ಎನ್ನುವ ನೀತಿಯನ್ನು ಅಳವಡಿಸಿಕೊಂಡು ವಿವಾಹಿತರು ಬಾಳುವಂತಾಗಲಿ. ಹರಿ ಓಂ.